ನಾನು ನನ್ನ ವರ್ಕ್ನ ಎಷ್ಟು ಡೆಡಿಕೇಟ್ ಆಗಿ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲ ಲೆಗೇಜಸ್ನು ಕ್ಯಾರಿ ಮಾಡ್ತೀನಿ ಅಂತ ನೀವು ನೋಡ್ತಿರ್ಬೋದು. ನಾನು ಮದುವೆ ಚೌಟ್ರಿನ ವಿಸಿಟ್ ಮಾಡೋಕ್ಕೆ ಮುಂಚೆ ಎಲ್ಲ ಥಿಂಗ್ಸು ನನ್ನ ವ್ಯಾನಿಟೀಸಲ್ಲಿ ಸೆಟ್ ಆಗಿದೆಯಾ, ಇನ್ಕ್ಲೂಡಿಂಗ್ ಲೈಟ್ ಏನಕ್ಕೆ ಕ್ಯಾರಿ ಮಾಡ್ತೀವಿ ಅಂದರೆ ಹಾಲಲ್ಲಿ ಲೈಟ್ ಇಲ್ದಿರ ಜನರೇಟ್ ಇಲ್ದಿರ ಇರೋದಕ್ಕೆ ಚಾನ್ಸೇ ಇಲ್ಲ. ಬಟ್ ಆದರೂ ನಾವು ಲೈಟ್ ಕ್ಯಾರಿ ಮಾಡ್ತೀವಿ ಬಿಕಾಸ್ ಆಫ್ ದ ಎಫಿಷಿಯಂಟ್ ಲೈಟ್ಸ್ ಅವೈಲೇಬಲ್ ಇರಲ್ಲ ನಾವು ಪರ್ಟಿಕ್ಯುಲರ್ ಮಾಡೋಂಥ ರೂಮಲ್ಲಿ. ಸೊ ಆ ಕಾರಣಕ್ಕೆ ನಾನು ಲೈಟ್ಸ್ನ ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಮೇಕಪ್ ಫಿನಿಶ್ ಆದಮೇಲೆ ಓವರ್ ಆಲ್ ಲುಕ್ಕು ಲೈಟ್ ಎಫೆಕ್ಟ್ಸಿಂದಾನೇ ತುಂಬಾ ಕ್ಲಾರಿಟಿಯಾಗಿ ಕಾಣೋದು. ಆ್ಯಂಡ್ ಇದು ನಾನ್ ಬ್ರೈಡಲ್ ಮೆಚ್ಯೂರ್ಡ್ ಸ್ಕಿನ್ ಲುಕ್ಕಲ್ಲಿ ಕ್ರಿಯೇಟ್ ಮಾಡಿದೆ. ಆ್ಯಂಡ್ ಕೀರ್ತನ ಅವ್ರಿಗೆ ಬ್ರೈಡಲ್ ಲುಕ್ನ ಕ್ರಿಯೇಟ್ ಮಾಡಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡಿದ್ರು. ಇವರೇ ನನ್ನ ಪ್ರಿಟಿ ಕ್ಲೈಂಟ್ ಕೀರ್ತನ. ಸೊ ನಾನ್ ಬ್ರೈಡಲ್ ಲುಕ್ನ ಮಾಡಿಕೊಟ್ಟು ಎಷ್ಟು ಫ್ಲಾಲೆಸ್ ಆಗಿ ಕಾಣ್ತಿದೆ ರಿಸೆಪ್ಷನ್ ಲುಕ್ ಅಂತ ನಿಮಗೆ ತಿಳಿತಿದೆ ಅನ್ಕೊಂಡಿದ್ದೀನಿ. ಆ್ಯಂಡ್ ಇದು ಜೂನ್ ಮಂತಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ಆಗಸ್ಟಲ್ಲಿ ಬುಕಿಂಗ್ ಕನ್ಫರ್ಮ್ ಮಾಡಿದ್ರು. ಅದನ್ನು ಹೋಪೇ ಇರಲಿಲ್ಲ ಅವ್ರಿಗೆ ನಾನು ಹೆಂಗೆ ಕ್ರಿಯೇಟ್ ಮಾಡ್ತೀನಿ ಅಂತ, ಬಿಕಾಸ್ ಆಫ್ ದ ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿರೋದು. ಅವ್ರಿಗೆ ಯಾವಾಗ ಕಾನ್ಫಿಡೆನ್ಸ್ ಬಂದಿದ್ದು ಅಂದರೆ ನಾನು ವರ್ಕ್ ಮಾಡ್ತಾ ಅವ್ರಿಗೆ ಹೆಂಗೆ ಫ್ಲಾಲೆಸ್ ಆಗಿ ಫಿನಿಶಿಂಗ್ ಕೊಡ್ತಾ ಬಂದೆ, ಅವ್ರ ಲುಕ್ಕು ಅನ್ಕೊಂಡಿದ್ದ ಥರನೇ ಬಂದಿದೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅವ್ರಿಗೆ ಸೆಲ್ಫ್ ಆಗಿ ಬಂತು ಅಲ್ವಾ. ಆ ಎಕ್ಸ್ಪೆಕ್ಟೇಷನ್ ಸ್ಯಾಟಿಸ್ಫೈ ಆದ್ಮೇಲೆ ನನ್ನ ಕಾನ್ಫಿಡೆನ್ಸ್ ಆಗಿ ನಂಬಿದ್ದು. ಈ ನಂಬಿಕೆನ ನಾನು ಸದಾ ಯಾವಾಗಲೂ ಕಾಪಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾವು ಕೂಡ ಅಷ್ಟೇ ಚಾಲೆಂಜಸ್ನ ಫೇಸ್ ಮಾಡಿರ್ತೀವಿ. ಸೊ ನಿಮಗೂ ಎಲ್ಲ ಗೊತ್ತಿರುತ್ತೆ ಬ್ಯಾಕ್ ಸ್ಟೇಜಲ್ಲಿ ಏನೆಲ್ಲ ಕಷ್ಟಗಳೇ ಬಂದಿರುತ್ತೆ ಅದನ್ನ